ಶಿವಗಂಗಾ ಬಸವರಾಜ್ ಅವರು ಅಪರೂಪ ಹೇಳಿಕೆ ಡಿಸೆಂಬರ್ ತನಕ ಹೇಳಿಕೆಯನ್ನು ಕೊಡೋದಿಲ್ಲ ಅಂದಿದ್ರು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ನೋಡೋಣ ಏನೇನು ಹೇಳ್ತಾರೋ ಅಂತ. ಶಿವಗಂಗಾ ಬಸವರಾಜ್ ಅವರೇ, ಇವತ್ತಿಗೆ ಕರೆಕ್ಟಾಗಿ 2.5 ವರ್ಷ, ಇವತ್ತೇ ಶಾಸಕರ ಒಂದು ಟೀಮು ದಿಲ್ಲಿಗೆ ಹೋಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಿರ್ಧಾರ ಅಚಲವಾಗಿದೆ ಅನ್ನೋದನ್ನು ತೋರಿಸೋದಕ್ಕಾಯ್ದು ಆಯ್ತಲ್ಲ. 2.5 ವರ್ಷ ಇನ್ನು ಮಾಡಿ ಅಂತ. 2.5 ವರ್ಷ ಆಯಿತು, ಬಟ್ ಅವರು ಇದೇ ವಿಷಯಕ್ಕೆ ಹೋಗಿದ್ದಾರೆ ಅಂತೇನಿಲ್ಲ. ಅಯ್ಯೋ ರಾಮ. ಜನರಲ್ ಆಗಿ ಅವ್ರವ್ರ ವೈಯಕ್ತಿಕ ಏನೇನಿದೆ ಯಾರಿಗೂ ಸುಮ್ಮನೆ ಇನ್ನು ರೆಡ್ ಫೋರ್ಟ್ ನೋಡ್ಕೊಂಬರೋಣ ಅಂದ್ರೆ ತುಂಬ ದಿನ ಆಯಿತು. ಹೊಸ ಪಾರ್ಲಿಮೆಂಟ್ ನೋಡ್ಕೊಂಬರೋಣ ಅಂತ. ಓಕೆ, ಅವರ ವೈಯಕ್ತಿಕ ಕೆಲಸಗಳು ಏನಾರು ಇರ್ತದೆ, ಅಥವಾ ಅಭಿವೃದ್ಧಿ ವಿಷಯವಾಗಿ, ಅಥವಾ ಏನೋ ಅವ್ರವ್ರ ವೈಯಕ್ತಿಕ ಹೋಗಿರ್ಬೋದು ಸರ್. ಓಕೆ, ತಾವು ಹೋಗ್ತಿದ್ದೀರಾ? ಸ್ಟುಡಿಯೋದಲ್ಲಿದ್ದೀನಿ. ಅಲ್ಲಲ್ಲ, ಹೋಗ್ತಿದ್ದೀರಾ ನಾಳೆ ಗಿಡ ಏನಾದ್ರು? ಇಲ್ಲ ಸರ್, ಈಗೇನಂತದೆ ಇಲ್ಲ. ಬಟ್ ಶಿವಗಂಗಾ ಬಸವರಾಜ್ ಇವತ್ತಷ್ಟೇ ಡಿ ಕೆ ಸುರೇಶ್ ಹೇಳಿದ್ದಾರೆ, ಬಹುತೇಕ ಕಾಂಗ್ರೆಸ್ನ ಎಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ, ಅಭಿಮಾನಿಗಳು ಆಸೆ ಪಡೋದು ತಪ್ಪಲ್ಲ ಅಂತಕ್ಕಂಥ. ನೀವು ಒಬ್ಬ ಕಾಂಗ್ರೆಸ್ನ ಕೇಡರಿಂದ ಬಂದು ಇವತ್ತು ಶಾಸಕರಾಗಿ ಕಳೆದ 2.5 ವರ್ಷಗಳಲ್ಲಿ ಅತಿ ಹೆಚ್ಚು ಡಿ ಕೆ ಶಿವಕುಮಾರ್ ಪರವಾಗಿ ಮಾಧ್ಯಮಗಳಲ್ಲಿ ಬಂದು ಮಾತನಾಡಿದವರು ನೀವೇ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಹುತೇಕ ಅವರ ಬೆಂಬಲಿಗರೆಲ್ಲರೂ ಮಾತಾಡ್ತಾ ಇದ್ದಾರೆ. ಇಲ್ಲ ಸರ್, ನಾನು ಮುಂಚೆಯಿಂದನೂ ಡೇ 1 ನಾನೇನು ಪ್ರಮಾಣ ವಚನ ತಗೊಂಡದ್ದಿಂದನೂ ಅವ್ರ ಫಾಲೋವರ್ ಆಗೇ ಗುರುತಿಸಿದ್ದೀನಿ, ನಿಮ್ಮ ಮಾಧ್ಯಮದಲ್ಲೂ ಮಾತಾಡಿದ್ದೀನಿ. ಅದ್ರಿಗೇನು ಮತ್ತೆ ಚೇಂಜಸ್ ಇಲ್ಲ. ಒಂದು ಏನು ಮಾತಾಡಿದ್ದೀನಿ ಅದು ಸ್ಟಿಕಾನೆ. ಬಟ್ ಡಿಸೆಂಬರ್ವರೆಗೂ ಆ ವಿಷಯವಾಗಿ ಮಾತಾಡಲ್ಲ ಅಂತೇಳಿದ್ದೀನಿ. ನಮ್ಮದೊಂದು ಹೈಕಮಾಂಡ್ ಅಂತ ಇದೆ, ಅದೊಂದು ಬಾಂಡಿಂಗ್ ಹೇಳಿದೆ, ಯಾರೂ ಕೂಡ ಮಾಧ್ಯಮದಲ್ಲಿ ಈ ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡೋಂಗಿಲ್ಲ ಅಂತ. ನಾನು ಸಹ ಅದೇ ರೀತಿ ಲಾಸ್ಟ್ ಮಾರ್ಚ್ ಏಪ್ರಿಲಲ್ಲಿ ಮಾತಾಡಿದ್ದೆ ಅನ್ಸುತ್ತೆ ಮಾಧ್ಯಮಕ್ಕೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಅಲ್ಲಿವರೆಗೂ ಮಾತಾಡೋದು. ನಾನು ಜನವರಿ ನಂತರ ನಿಮ್ಮದೇ ಸ್ಟುಡಿಯೋಗೆ ಬಂದು ಕೂಲಂಕುಷವಾಗಿ ಮಾತಾಡೋದು. ಅಲ್ಲ, ಬಟ್ ಈಗ ಕೆ ಎನ್ ರಾಜಣ್ಣ ಅವರು ಇವತ್ತು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬಾರ್ದು. ಹೆಂಗೆ ಬಿ ಜೆ ಪಿಗೆ ಯಡಿಯೂರಪ್ಪನವ್ರು ಅನಿವಾರ್ಯವೋ, ಜೆ ಡಿ ಎಸ್ಸಿಗೆ ದೇವೇಗೌಡರು ಅನಿವಾರ್ಯವೋ, ಹಂಗೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ, ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅಲ್ಲೂ ಮಾತಾಡ್ತಿದ್ದಾರಲ್ಲ ಜನ. ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಮಾಡೋದು ರಾಜಣ್ಣರಾಗಿದ್ದರೆ ಅದನ್ನು ನಾವು ಕೌಂಟಿಗೆ ತಗೋಬೋದಿತ್ತು. ಹೈಕಮಾಂಡ್ ಮಾಡೋದು ಇದಕ್ಕೆ ಅಂತ. ಓಕೆ, ಹೈಕಮಾಂಡ್ ಮಾಡೋದು. ಹಂಗಾಗಿ ರಾಜಣ್ಣರು ಯಾವ ಅರ್ಥದಲ್ಲಿ ಹೇಳಿದ್ರು ನೀವು ಅವ್ರನ್ನೇ ಕೇಳಬೇಕಾಗ್ತದೆ ಒಂದು ಕಡೆ. ಇನ್ನೊಂದು, ಮುಖ್ಯಮಂತ್ರಿ ವಿಷಯ ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ವಿಷಯ ಚರ್ಚೆ ಮಾಡೋಕ್ಕೆ. ಸಂದರ್ಭ ಬರಲಿ, ಮಾತಾಡೋಣ. ಈಗ ಡಿ ಕೆ ಶಿವಕುಮಾರ್ ಅವ್ರು ನಿಮ್ಮ ಜೊತೆ ಹಿಂಗೆ ಆಪ್ತವಾಗಿ ಕೂತ್ಕೊಂಡಾಗ ಏನು ಹೇಳ್ತಾರೆ? ಕ್ಯಾಮ್ರಾ ಇಲ್ಲ, ಏನಿಲ್ಲಪ್ಪ, ನೀವು ಕೂತ್ಕೊಂಡಿದ್ದೀರಿ, ಏನು ಚರ್ಚೆ? ಭರವಸೆ ಕೊಟ್ಟಿದ್ದಾರಾ ಹೈಕಮಾಂಡ್ ಅವರು? ಯಾವುದೇ ಕಾರಣಕ್ಕೂ ನಾವು ಮಾನ್ಯ ಉಪಮುಖ್ಯಮಂತ್ರಿಯವ್ರ ಜೊತೆ ಕೂತು ಮಾತಾಡೋಂಥ ಸಂದರ್ಭದಲ್ಲಿ ಎಂದೂ ಸಹ ಈ ಸರ್ಕಾರದ ಮುಖ್ಯಮಂತ್ರಿ ವಿಷಯ ಇರ್ಬೋದು, ಬೇರೆ ಯಾವುದೇ ರೀತಿಯ ವಿಷಯಗಳು ಮಾತಾಡಲ್ಲ. ಓನ್ಲಿ ಹೇಳೋದು ನಮಗೆ ಒಂದೇ, ನಾವು ನಂಬಬೇಕು, ನಿಜ ನಂಬಬೇಕು, ನಿಜಾನೇ ನಂಬಬೇಕಲ್ಲ. ಓಕೆ ಓಕೆ, ಹೇಳಿ ಹೇಳಿ. ಒಂದೇ ಹೇಳೋದವ್ರ ಅಜೆಂಡಾ ನನಗೆ. ಪ್ರಥಮ ಬಾರಿ ಗೆದ್ದಿದ್ದೀರಿ, ಕಾನ್ಸ್ಟಿಟ್ಯೂನ್ಸಿ, ಕ್ಷೇತ್ರ ಕ್ಷೇತ್ರ ಕ್ಷೇತ್ರ, ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಅದೊಂದೇ ನೀವು ಮೂಲ ಮಂತ್ರ ಮಾಡ್ಕೊಳ್ಳಿ. 2ನೇ ಬಾರಿ ಗೆಲ್ಲೋದ್ರ ಕಡೆ ಗಮನ ಕೊಡಿ. ಮುಖ್ಯಮಂತ್ರಿ ಆಗೋದು ನನ್ನ ಹಣೆ ಬರೆದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ. ನೀವೇನದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಗಂಥ ಸಂದರ್ಭ ಬಂದಾಗ ಆಗ್ತೀನಿ. ನಿಮ್ಗೇನು ಅನುದಾನ ಬೇಕು ಮುಖ್ಯಮಂತ್ರಿಗಳು ಭೇಟಿ ಮಾಡಿರಿ, ಸಂಬಂಧಪಟ್ಟ ಸಚಿವರು ಭೇಟಿ ಮಾಡಿರಿ, ಅನುದಾನ ತಗೊಂಡು ಕೆಲಸ ಮಾಡಿರಿ. ಬಟ್ ಈಗ ನೀವು ಹೇಳಿಕೆ ಕೊಡ್ತಿದ್ರಲ್ಲ, ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ, ಆಗ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆಲ್ಲ ಅವರೇ ನೋಟಿಸ್ ಕೊಡ್ತಾಯಿದ್ರು. ನಿಮಗೂ ಕರೆದು ಮಾತಾಡಬೇಡಿ ಅಂತ, ಅಥವಾ ನೀವು ಹೈಕಮಾಂಡ್ ಮಾತಾಡಬೇಡ ಅಂತ ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೀರಾ? ಇಲ್ಲ, ಹೈಕಮಾಂಡ್ ಹೇಳಿದೆ ಅನ್ನೋದಕ್ಕೆ ನಾವು ಗೌರವನೂ ಕೊಡಬೇಕು, ಜೊತೆ ಪಕ್ಷದ ಒಂದು ಬಾಂಡಿಂಗ್ ಇರ್ತದೆ. ಅದನ್ನು ಹೊರಗಡೆ ಹೋಗೋದು ಸೂಕ್ತ ಅಲ್ಲ. ಯಾಕೆಂದರೆ ನಾವು ಪಕ್ಷದ ಚಿಹ್ನೆ ಮೇಲೆ, ಪಕ್ಷದ ಒಂದು ಸಿದ್ಧಾಂತದ ಅಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಎಸ್ಪೆಷಲಿ ನಾನು ಬದ್ಧ ಡಿ ಕೆ ಶಿವಕುಮಾರ್ ಸಾಹೇಬ್ರ ಫಾಲೋವರ್ ಆಗಿ ಅವ್ರ ಪಕ್ಷ ಅಂದರೆ ತಾಯಿ ಅಂತೇಳಿ ಪಕ್ಷಕ್ಕೆ ಗೌರವ ಕೊಟ್ಕೊಂಡು ಪಕ್ಷ ಸಂಘಟನೆಯಲ್ಲಿ ಇರೋ ಅಂಥವ್ರು. ನಾವು ಅವ್ರನ್ನ ಫಾಲೋ ಮಾಡಿದ್ಮೇಲೆ ಅವ್ರ ಸಿದ್ಧಾಂತನ ಫಾಲೋ ಮಾಡ್ಬೇಕಾಗ್ತದೆ. ಈಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿತಾರೆ ಅಂತ ಹೇಳಿಕೆ ಕೊಡೋರು ಪಕ್ಷದ ಬೈಂಡಿಂಗ್ ದಾಟ್ತಿದ್ದಾರೆ ಅಂತೀರಾ? ಪಕ್ಷ ಹಾಕಿರೋ ಗೆರೆ ದಾಟ್ತಿದ್ದಾರೆ ಅಂತ ವೈಯಕ್ತಿಕ ಅಭಿಪ್ರಾಯ, ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ನಿಮಗಿಲ್ವಾ? ನಾನು ಮಾತಾಡಿದ್ದೀನಿ, ಸಂದರ್ಭ ಬಂದು ಮಾತಾಡಿದ್ದೀನಿ. ಓಕೆ, ಮಾತಾಡಿದ್ದೀನಿ. ಅದಾದಮೇಲೆ ಹೈಕಮಾಂಡ್ ಯಾರೂ ಸಹ ಆ ವಿಷಯ ಚರ್ಚೆ ಮಾಡಿಬಿಡ್ರಿ ಅಂದಮೇಲೆ ನಾನು ಮಾತಾಡಲ್ಲ ಅಂತಲೂ ಹೇಳಿದ್ದೀನಿ. ಜನವರಿ ನಂತರ ಡಿಸೆಂಬರ್ವರೆಗೆ ಮಾತಾಡಲ್ಲ ಅಂತಲೂ ನಿಮ್ಮ ಹತ್ರ ಮಾಧ್ಯಮದ ಮುಂದೆನೇ ಹೇಳಿಕೆ ಕೊಟ್ಟಿನಿ. ಹೇಳಿ ನಾನು ನವೆಂಬರ್ ಮಾತಾಡೋದಕ್ಕೆ ಅರ್ಥ ಇರಲ್ಲ ಅಂತ. ಡಿಸೆಂಬರ್ಗೆ ಮತ್ತು ಜನವರಿಗೆ ಏನು ವ್ಯತ್ಯಾಸ ಇದೆ? ಡಿಸೆಂಬರ್ವರೆಗೆ ಮಾತಾಡಬಾರ್ದು, ಜನವರಿಯಲ್ಲಿ ನಾನು ಮಾತಾಡ್ತೀನಿ ಇದೇ ಸ್ಟುಡಿಯೋಗೆ ಬಂದು ಅಂತ ಹೇಳ್ತೀರಿ. ಈಗ ಜನರಲ್ ಆಗಿ ತಾವೆಲ್ಲ ಮಾಧ್ಯಮ ಮಿತ್ರರು ನಾನು ಸಿಕ್ಕಂಥ ಸಂದರ್ಭದಲ್ಲಿ, ಕಾರ್ಯಕ್ರಮ ಸಂದರ್ಭದಲ್ಲಿ ಒಪ್ಪಂದ ಆಗಿದೆ ಅಂತ 2.5 ವರ್ಷ, ಒಪ್ಪಂದ ಆಗಿದೆ 2.5 ವರ್ಷ ಅಂತ ತಾವು ಬಂದು ಕೇಳ್ದಂಥ ಸಂದರ್ಭದಲ್ಲಿ ನಿಮ್ಮ 2.5 ವರ್ಷ ಆಗಿರೋದು ಇವತ್ತಿಗೆ ನವಂಬರ್ಗೆ. ಹೌದು.
ಆ ನವೆಂಬರ್ 2 ವರ್ಷ ಆದಮೇಲೆ ಒಂದು ತಿಂಗಳರ ಗ್ಯಾಪ್ ಬೇಕಲ್ಲ, ಬಿಡಿ ಒಂದು ತಿಂಗಳು ನಮಗೆ ಒಂದು ತಿಂಗಳು ಬಿಟ್ಟು 9 ಜನ ಶಾಸಕರು ಹೋಗಿದ್ರು ನಾವು ಅದನ್ನ ಅಂತಿದ್ವಿ ರೀ ಹೋಗಿರೋ ನನಗೆ ಮಾಹಿತಿ ಇಲ್ಲ ಅಂತ. ಇವತ್ತೇ ಹೋಗ್ತಾರಲ್ಲ ಅಂತ. ಅಲ್ಲ, ನನಗೆ ಮಾಹಿತಿ ಇಲ್ಲ, ಹೋಗಿರೋ ಮಾಹಿತಿ ನನಗಿಲ್ಲ, ಬಟ್ ಮಾಧ್ಯಮದಲ್ಲಿ ನೋಡಿರೋದೆ. ಬಟ್ ಶಿವಗಂಗವ್ರು, ಈಗ ನೀವು ಒಂದು ಕಾಂಗ್ರೆಸ್ನ ಶಾಸಕರಾಗಿ ಈ 2.5 ವರ್ಷದ ಗೊಂದಲ ಏನು ಕಳೆದ 1 ತಿಂಗಳಿಂದ ನಡೀತಾ ಇದೆ, ಇದೊಬ್ಬ ಶಾಸಕರಾಗಿ ಹೇಗೆ ನೋಡ್ತೀರಿ ಇದನ್ನು? ಯಾಕಂದರೆ ಯಾರು ಮುಖ್ಯಮಂತ್ರಿ, ಇವ್ರು ಆಗ್ತಾರೋ ಅವ್ರು ಆಗ್ತಾರೋ, ಸಿದ್ದರಾಮಯ್ಯನವ್ರು ಹೇಳ್ತಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ. ಇವತ್ತು ಸುನೀಲ್ ಬೋಸ್ ಹೇಳಿಕೆ ನೋಡ್ತಾ ಇದ್ದೆ ನಾನು, ಯಾರಿಗೂ ಅನುಮಾನ ಬೇಡ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಅನುಮಾನನೇ ಬೇಡ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ನಿಮ್ಮ ಕಡೆಯಿಂದ ಇಕ್ಬಾಲ್ ಹುಸೇನ್ ಬೇರೆ ಹೇಳ್ತಾರೆ, ಡಿ ಕೆ ಸುರೇಶ್ ಭಾಳ ಓಪನ್ ಆಗಿ ಹೇಳಿದರು ಇವತ್ತು. ಅಂದರೆ ಅವ್ರ ಹೇಳಿಕೆ ನೋಡಿ ನನಗೆ ಡಿ ಕೆ ಸುರೇಶೇ ಭಾಳ ವೋಕಲ್ ಆಗಿದ್ದಾರೆ ಅಂತ ಅನಿಸ್ತು. ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಿರಲಿ ಮತ್ತೊಬ್ಬರು ಇರಲಿ ಕೊಟ್ಟ ಭರವಸೆಯನ್ನು ಪಾಲಿಸಬೇಕು, ಅದು ರಾಜಕಾರಣದಲ್ಲಿ ಮುಖ್ಯ ಅಂತ ಹೇಳಿದ್ರು. ಅವ್ರು ಹೇಳಿದ ಸರಿ ಇದೆ, ಅವ್ರು ಹೇಳಿದ ಅರ್ಥ ನಾವು ಯಾವ ರೀತಿನಾದ್ರು ಕಲ್ಪಿಸ್ಕೋಬೋದು. ಕೊಟ್ಟ ಮಾತು ಏನು ಅಂತ ನಮಗೆ ಕುತೂಹಲ ಇದೆಯಾ? ಏನು ಭರವಸೆ ಬಗ್ಗೆ ಮಾತಾಡ್ತಿದ್ದಾರೆ? ಯಾವ ಭರವಸೆ ಬಗ್ಗೆ ಮಾತಾಡ್ತಿದ್ದಾರೆ? ನಾವು 5 ಗ್ಯಾರಂಟಿಗಳ ಭರವಸೆ ಬಗ್ಗೆ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಮಾತಿನಂತ ನಡ್ಕೊಂತೀವಿ ಅನ್ನೋದು ನಮ್ಮ ಭರವಸೆ. ಮತ್ತು ಅಲ್ಲಿ ಭರವಸೆ ಅಂತ ನಡ್ಕೋಬೇಕು ಅಂತ ಹೇಳ್ತಾರೆ ಅವರು ಸಿದ್ದರಾಮಯ್ಯನವರಿಗೆ. ನಾವು ಸಹ ಕೆಲವು ಗ್ರಾಮಗಳಿಗೆ ಹೋದಾಗ ಆ ಅಭಿವೃದ್ಧಿ ಮಾಡ್ತೀವಿ, ಈ ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀವಿ, ಆ ಕೆರೆ ಮಾಡ್ತೀವಿ, ರೋಡ್ ಮಾಡ್ತೀವಿ ಅಂತಲ್ಲ, ಆ ಮಾತಿನಂತೆ ನಡ್ಕೋಬೇಕು ಅನ್ನೋ ದಾಟಿಲಿ ಹೇಳಿದ್ದಾರೆ. ತಪ್ಪಾಗ್ತದೆ. ನಿಮ್ದು ಅರ್ಥ ಏನೀಗ ಡಿಸೆಂಬರ್ವರೆಗೆ ಸಿದ್ದರಾಮಯ್ಯನವರು ಇರ್ಲಿಕ್ಕೆ ಬಿಡೋಣ ಅಂದರೆ, ಈಗ ಇವತ್ತಿಗೆ 2.5 ವರ್ಷ ಪೂರ್ಣಗೊಳ್ಳುತ್ತೆ, ಇನ್ನೊಂದು ತಿಂಗಳು ಬೇಕಾದ್ರೆ ಬಿಡೋಣ, ಜನವರಿಯಿಂದ ಅವರನ್ನೇನು ತೆಗೆದೇ ಇದ್ದರೆ ನಾವು ಬಹಿರಂಗವಾಗಿ ಬಂದು ಮಾತಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದೀರಾ? ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸರ್. ಸರ್ ಅದು ಯಾವಾಗಲೂ ಖಾಲಿ ಇರೋದಿಲ್ಲ. ನೀವು ಮಾತಾಡ್ತಿದ್ದಾಗೂ ಖಾಲಿ ಇರಲಿಲ್ಲ. ಮೊದಲನೇದು ಯಾವಾಗಲೂ ಖಾಲಿ ಇರೋದಿಲ್ಲ. ಅದು ಅಲ್ಲ, ಖಾಲಿ ಇರಲ್ಲ. ಪ್ರಶ್ನೆ ಏನಂದ್ರೆ, ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಿಳ್ಕೊಂಡಿರೋದು 2.5 ವರ್ಷ ಅಂದು ಆ 2 ವರ್ಷನಾರು ಆದ್ಮೇಲೆ ಖಾಲಿ ಏನಾದ್ರು ನೀವೇನಾದ್ರು ಮಾಡಿಸ್ತಿದ್ದೀರೇನೋ ಅಂತ ನಿಮ್ಮ ಮೇಲೆ ನಮಗೆ ಮಾಗಡಿ ಬಾಲಕೃಷ್ಣ ಅವರು ಮಾಧ್ಯಮದ ಮುಂದೆ 2.5 ವರ್ಷದ ಒಪ್ಪಂದ ಆಗಿದೆ ಅಂತ 2.5 ವರ್ಷದ ಹಿಂದೆ ದೆಹಲಿಯಲ್ಲಿ ನಿಂತ್ಕೊಂಡು ಹೇಳಿಕೆ ಕೊಟ್ಟಾಗಲೇ ನಮಗೂ ಗೊತ್ತಾಗಿದ್ದು ಸರ್. ಅಲ್ಲಿ ತನಕ ನಮಗೂ ಗೊತ್ತಾಗಿಲ್ಲ. ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯೆ ಆಗಿರೋ ಒಪ್ಪಂದ ಯಾವ ಶಾಸಕರಿಗೂ ಗೊತ್ತಿಲ್ಲ. ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿರೋ, 2 ವರ್ಷಕ್ಕೆ ಮಾಡ್ಕೊಂಡಿರೋ, 2-3 ಮಾಡಿದ್ರು, 3-2 ಮಾಡಿದಾರೋ, ಏನು ಮಾಡ್ಕೊಂಡಿದ್ದಾರೆ ಯಾವ ಮಾಹಿತಿನೂ ಯಾವುದೇ ಶಾಸಕರಿಗೆ ಇಲ್ಲ. ಆಮೇಲೆ ನಮ್ಮ ಮುಂದೆ ಯಾವುದನ್ನು ನಾವು ಶಾಸಕಾಂಗ ಸಭೆಯಲ್ಲಿ ಇರ್ತೀವಿ, ಹೈಕಮಾಂಡವ್ರು ಬಂದಂಥ ಸಂದರ್ಭದಲ್ಲಿ ಭಾಗವಹಿಸ್ತೀವಿ, ಎಲ್ಲೂ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಆಯ್ತು, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕಾ, 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕಾ? ಡಿ ಕೆ ಶಿವಕುಮಾರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ವಾಕ್ ಸ್ವಾತಂತ್ರ್ಯ ಇದೆ. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸರ್. ಅದು ಇರೋದಿಲ್ಲ ಸರ್, ಯಾವಾಗಲೂ ಖಾಲಿ ಇರೋದಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ದಾಗ ಕ್ವಶನ್ ಬರಲ್ಲ ಅನ್ಸುತ್ತೆ. ರಾಷ್ಟ್ರಪತಿ ಆಡಳಿತ ಇದ್ದಾಗ ಅಷ್ಟೇ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇರುತ್ತೆ, ಅದರ್ವೈಸ್ ಖಾಲಿ ಇರೋದಿಲ್ಲ. ನಾನು ಜನವರಿ ನಂತರ ಇದೇ ಸ್ಟುಡಿಯೋಗೆ ಇದೇ ಚೇರಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಏನಾಗುತ್ತೆ ಜನವರಿಯಲ್ಲಿ ಅಂತ. ನಾವು ಈಗ ನಮ್ಮ ಸಾಹೇಬರು ನಿಮ್ಗೆ ಗೊತ್ತಿದೆ, ಡಿ ಕೆ ಸಾಹೇಬ್ರ ಬಗ್ಗೆ ಮುಹೂರ್ತ ಶುಭಗಳಿಗೆ ಎಲ್ಲ ನೋಡ್ತಾರೆ. ನಾವು ಒಂದಂಥದ್ದೇನು ನೋಡ್ಕೊಂಡಿರ್ತೀವಿ. ನೀವು ನೋಡಿದ್ದೀರಾ? ನಾವು ಸ್ವಲ್ಪ ಫಾಲೋ ಮಾಡಿದೆ ಡಿ ಕೆ ಸಾಹೇಬ್. ಏನು ಹೇಳ್ತಾರೆ ಅವರು ಜ್ಯೋತಿಷಿಗಳೆಲ್ಲ? ಅಲ್ಲ, ಆ ಸಂದರ್ಭ ಮಾತಾಡಬೇಡ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಓಕೆ, ಜ್ಯೋತಿಷಿಗಳು ಈ ಸಂದರ್ಭದಲ್ಲಿ ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ನೀವು ದಾರಿಯಲ್ಲಿ ಎಣ್ಣೆ ಹಚ್ಕೊಂಡ್ರೆ ನಮ್ಮ ಸ್ಟುಡಿಯೋ ತನಕ ಬಂದ ಮೇಲೆ ಎಣ್ಣೆ ಹಚ್ಕೊಂಡ್ರು, ಒಟ್ಟಿನಲ್ಲಿ ಎಣ್ಣೆ ಹಚ್ಕೊಂಡು ಬಂದು ಯಾವ ಮಾತಿಗೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಗೆ ಹೋಗುವುದಕ್ಕೆ ಇರುವ ಒಂದು ಅಡೆತಡೆ ಏನಂದರೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಶಾಸಕರು ಅಷ್ಟು ಜನ 134 ಜನ ಇದ್ವಿ, +2 ಆದ್ವಿ. 136 ಜನನು ನಾಳೆ ದಿನ ಅಜಿತ್ ಹನುಮಕ್ಕರ್ ಸರ್ನ ಮುಖ್ಯಮಂತ್ರಿ ಮಾಡ್ರಿ ಅಂದರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಎಲ್ಲರೂ ಇದೀವಿ ಅವ್ರ ಜೊತೆಗೆ. ಡಿ ಕೆ ಶಿವಕುಮಾರ್ ಸಾಹೇಬರು ಅಥವಾ ಸಿದ್ದರಾಮಯ್ಯ ಸಾಹೇಬ್ರು ಇನ್ನೊಬ್ಬರು ಅಂತಲ್ಲ, ನಿಮ್ಮನ್ನೇ ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಮತ್ತು ಉಳಿದವ್ರು ಹೇಳಿಕೆ ಕೊಡೋದು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ 5 ವರ್ಷಕ್ಕಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಆರಿಸಿದ್ದೀವಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಅಂತ. ಶಾಸಕಾಂಗ ಅದನ್ನೇ ಹೇಳಿದ್ರು, ಪರಮೇಶ್ವರ್ ಹೇಳ್ತಾರೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಅವ್ರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರು ಇದ್ದಾರೆ, ಚರ್ಚೆ ಬೇಡ ಅಂತ ಹೇಳ್ತಾ ಇರೋದು. ಮತ್ತು ಈ ಸಂಪುಟ ಪುನಾರಚನೆದೇನಿದೆ ಹೊಸ ಬಲೂನ್ ಬಂತಲ್ಲ ಈಗ, ಅದು ಸಂಪುಟ ಪುನಃ ನಿಮ್ಗೆ ಆಸೆ ಇಲ್ವಾ? ಮಂತ್ರಿಗಿಂತ್ರಿ ಇದೆಲ್ಲ ಆಸೆ ಇಲ್ಲ? ನನ್ನ ಆಸೆ ಒಂದೇ ಅಜೆಂಡಾ. ಏನು ಹೇಳಿದೆ ನೋಡಿ, ಜನವರಿಗೆ ಮಾತಾಡ್ತೀನಿ ಅನ್ನೋದು. ಹೇಳಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ದು ಆಸೆ. ಅದು ಯಾವಾಗ ನಿಮ್ಗೆ ತುಂಬ ಸರಿ ಹೇಳ್ಬಿಟ್ಟಿದ್ದೀನಿ. ಲಾಸ್ಟ್ ಗೆದ್ದು ಡೇ 1ನಿಂದ ಲಾಸ್ಟ್ ಏಪ್ರಿಲ್ವರೆಗೂ ಅದನ್ನು ಮಾತಾಡ್ಬಿಟ್ಟಿದ್ದೀನಿ. ಈಗ ಅದು ಮಾತಾಡೋ ಅವಶ್ಯಕತೆ ಇಲ್ಲ, ಖಾಲಿ ಇಲ್ಲ. ಬಟ್ ಅದಕ್ಕೊಂದು ಸ್ಟ್ರಾಟಜಿ ಅಂತ ಇರಬೇಕಲ್ಲ ಸರ್. ಆ ಸ್ಟ್ರಾಟಜಿಯ ಭಾಗವಾಗಿ 9 ಜನ ಹೋಗ್ತಾ ಇರೋದು ಈಗ ದಿಲ್ಲಿಗೆ. ನನಗೆ ಗೊತ್ತಿಲ್ಲ, ಅವ್ರು ಹೋಗಿಲ್ಲ, ಗೊತ್ತಿಲ್ಲ, ಮಾಹಿತಿ ಇಲ್ಲ. ವಾಟ್ ಈಸ್ ದ ಸ್ಟ್ರಾಟಜಿ? ಈಗ ನನಗೂ ಒಂದು ಆಸೆ ಇರುತ್ತಪ್ಪ, ಆಸೆ ಈಡೇರಿಸ್ಕೊಳ್ಳೋದಕ್ಕೆ ನಾನೊಂದೇನೋ ಸ್ಟ್ರಾಟಜಿ ಮಾಡ್ತಿರ್ತೀನಿ. ಹಾಗೆ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಆಸೆ ಈಡೇರಿಸಿಕೊಳ್ಳುವ ಸ್ಟ್ರಾಟರ್ಜಿ ಏನು? ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ತೀರ್ಪಿಗೆ ಅಂತಿಮ. ನಮ್ಮ ಹೈಕಮಾಂಡ್ ಸಂಸ್ಕೃತಿ ನಾವೆಲ್ಲ ಇರೋದು. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧವಾಗಿದ್ದೀವಿ. ಅಂದರೆ ಹೈಕಮಾಂಡ್ ಕನ್ವಿನ್ಸ್ ಮಾಡುವುದೇ ಸ್ಟ್ರಾಟರ್ಜಿ ಅಂತ ಅಲ್ಲ, ಹೈಕಮಾಂಡ್ ಒಪ್ಪದೆ ಹೊರತು ಯಾವುದೂ ಆಗಲ್ಲ. ಅದು ಹೈಕಮಾಂಡನ್ನು ಒಪ್ಪಿಸುವುದೇ ಸ್ಟ್ರಾಟರ್ಜಿ. ಅದು ಈಗ ಯಾವುದೂ ಇಲ್ಲ ಸರ್. ಅಳಿಯ ಅಲ್ಲ ಮಗಳ ಗಂಡ, ನಾನು ಸೇಮ್ ಕೇಳ್ತಾ ಇದ್ದೀನಿ, ನೀವು ಹೇಳೋದೇ ಕೇಳ್ತಾ ಇದ್ದೀನಿ. ಹೈಕಮಾಂಡನ್ನು ಒಪ್ಪಿಸುವುದೇ ಒಪ್ಪಿಸೋದೇನಿಲ್ಲ. ಹೈಕಮಾಂಡ್ ಎಲ್ಲದನ್ನು ನೋಡ್ತಾ ಇರುತ್ತೆ ಸರ್. ಓಕೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗ ಒಬ್ಬ ಶಾಸಕರಾಗಿ ಏನು ಹೇಳ್ತೀರಿ? 2028ಕ್ಕೆ ಯಾರ್ದು ನಾಯಕತ್ವ? ಸಿದ್ದರಾಮಯ್ಯನವ್ರ ನಾಯಕತ್ವ ಒಳ್ಳೇದಾ, ಡಿ ಕೆ ಶಿವಕುಮಾರ್ ನಾಯಕತ್ವ ಒಳ್ಳೇದಾ? ನಮ್ಮ ಸಾಮೂಹಿಕ ನಾಯಕತ್ವ ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ KPCC ಅಧ್ಯಕ್ಷ ಇರ್ತಾರೆ, ಅವ್ರ ನಾಯಕತ್ವ ಅಂತ ಬಿಂಬಿಸ್ತೀವಿ. ಆದರೆ ನಾವು ಯಾವಾಗಲೂ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸೋದು. ಈಗ 2023ರ ರಿಸಲ್ಟ್ ಏನು ಬಂತಲ್ಲ, ಆ ರಿಸಲ್ಟ್ಗೆ ಕೊಡುಗೆ ಯಾರು ಜಾಸ್ತಿ ಇತ್ತು, ಸಿದ್ದರಾಮಯ್ಯನವ್ರದ್ದು ಡಿ ಕೆ ಶಿವಕುಮಾರ್? ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಇದೆ. ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಕೊಡುಗೆ ಇದೆ. ನೀವೆಷ್ಟೇ ಪ್ರಶ್ನೆ ಕೇಳಿ ಇವತ್ತು ಶಿವಗಂಗಾ ಬಸವರಾಜ್ ಇಂಜಿನಿಯರಿಂಗ್ ವೈವಾದಲ್ಲಿ ನಮ್ಮ ಡಿಸೈಡ್ ಮಾಡಿ ಬಂದಿದ್ದಾರೆ ಅವರು. ಏನೇ ಪ್ರಶ್ನೆ ಆದರೂ ಡಕ್ ಮಾಡ್ತೀನಿ ಅಂತ ವೈವಾದಲ್ಲಿ ಕೂತ್ಕೊಂಡು ರಕ್ಷಣಾತ್ಮಕ ಆಟ ಆಡಬೇಕು ಅಂತ ನಿರ್ಧರಿಸಿದವರಂತೆ. ರಕ್ಷಣಾತ್ಮಕ ಆಟ, ಬೌನ್ಸರ್ ಬಗಿರಿ, ಯಾರ್ಕರ್ ಬಗಿರಿ, ಶಿವಗಂಗಾ ಬಸವರಾಜ್ ಡಿಸೈಡ್ ಮಾಡಿ ಬಂದ್ಬಿಟ್ಟಿದ್ದಾರೆ, ನಾನು ಡಿಫೆನ್ಸ್ ಆಡ್ತೀನಿ ಅಂತ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಶಾಸಕಾಂಗ ಪಕ್ಷದ ಸಭೆ ಮುಂದೆ ಬಂದಾಗ ಎಷ್ಟು ಜನ ಶಾಸಕರು ಕೈ ಎತ್ತಬಹುದು ನಿಮ್ಮ ಅಂದಾಜು? ಇವತ್ತು 9 ಜನ ಹೋಗಿದ್ದಾರೆ, ನಾಳೆ 15 ಜನ ಹೋಗ್ತಾರಂತೆ, ಗೊತ್ತಿಲ್ಲ ನಮಗೆ. ಅವರು ವಿಮಾನ ಹತ್ತಾಗಲೇ ಗೊತ್ತಾಗುತ್ತೆ 15 ಜನ ಇದ್ದಾರೆ, 13 ಜನ ಇದ್ದಾರೆ, ಗೊತ್ತಿಲ್ಲ ಸರ್. ನಾವು ಹೇಳಿದ್ವಲ್ಲ, ಹೈಕಮಾಂಡ್ ಡಿಸಿಷನ್ ತಗೊಂಡು ರಾಥೋಡ್ ಸರ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು 134 ಜನ ಅವ್ರ ಹಿಂದಿರ್ತೀವಿ. ನಿಮ್ಮಿಂದೇನೂ ಇರ್ತೀವಿ, ಅವರಿಂದನೇ ಇರ್ತೀವಿ. ಹೈಕಮಾಂಡ್ ಡಿಸಿಷನ್ಗೆ ನಾವೆಲ್ಲ ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನವ್ರನ್ನೇ 5 ವರ್ಷ ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಅಫ್ಕೋರ್ಸ್ ಆಗ್ಬೋದು. ಹೈಕಮಾಂಡ್ ಜನವರಿಯಲ್ಲಿ ಏನು ಮಾತಾಡ್ತೀರಿ? ಹೈಕಮಾಂಡ್ ತೀರ್ಮಾನನೂ ಇರ್ತದೆ ಸರ್ ಅದರಲ್ಲಿ. ಅಲ್ಲ, ಜನವರಿಲಿ ಏನು ಮಾತಾಡ್ತೀರಿ ಅಂತ? ಸಿದ್ದರಾಮಯ್ಯ ಅವತ್ತೇ ಬಂದು ಮಾತಾಡ್ತೀನಿ. ಅವತ್ತೇ ಬಂದು ಜನವರಿ ಬರಲಿ. ಎಲ್ಲ 136 ಶಾಸಕರು ಕೈ ಎತ್ತಾರೆ ಅಂತೀರಿ ನೀವು? 100%. KN ರಾಜಣ್ಣ ಅವ್ರು ಎತ್ತಾರ? ಬಸವರಾಜ ರಾಯರೆಡ್ಡಿ ಅವರು ಕೈ ಎತ್ತಾರ? ಹೈಕಮಾಂಡ್ ಯಾರು ಒಬ್ರು ಹೇಳಿಕೆ ಕೊಟ್ಟರೆ ನಾವು ಹೈಕಮಾಂಡ್ ವಿರುದ್ಧವಾಗಿದ್ದೀವಿ ಅಂತ ಯಾರು ಹೇಳಲ್ಲ. ಇಲ್ಲ, ಅವ್ರ ನಿರ್ಧಾರ ಅಚಲ ಇದೆ ರೀ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಅವ್ರ ನಿರ್ಧಾರ ಭಾಳ ಗಟ್ಟಿಯಾಗಿದೆ. ಹೈಕಮಾಂಡ್ ಯಾರ ಕಡೆ ಇಶಾರ ಮಾಡುತ್ತೋ ಅವ್ರ ಕಡೆ ಎಲ್ಲರೂ ಕೈ ಅದು ಕಾಂಗ್ರೆಸ್ ಸಂಸ್ಕೃತಿ. ನಾವು ಹೈಕಮಾಂಡ್. ಅಕಸ್ಮಾತ್ ಡಿಸೆಂಬರ್ನಲ್ಲಿ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ ರಾಜಸ್ಥಾನದಲ್ಲಾದಂಗೆ, ಮಧ್ಯಪ್ರದೇಶದಲ್ಲಾದಂಗೆ ಕರ್ನಾಟಕದಲ್ಲಿ ಆಗುತ್ತಾ? ಯಾವುದಿಲ್ಲ ಸರ್. ನಮ್ಮ ಅಜೆಂಡಾ 2023 ಅಥವಾ 2 ವರ್ಷ ಅಲ್ಲ, 2028ಕ್ಕೂ ನಾವು ಮತ್ತೆ ಬರ್ತೀವಿ ಅನ್ನೋ ಅಜೆಂಡಾ ಇಟ್ಕೊಂಡು ಹೊರಟಿರೋ ಅಂಥವ್ರು. ಆದ ಕಾರಣ ಮಧ್ಯಲ್ಲೆಲ್ಲೂ ಡಿಸ್ಟರ್ಬೆನ್ಸ್ ಆಗೋಂಥ ವಿಷಯನೂ ಇಲ್ಲ, ನಮ್ಮಲ್ಲಿ ಆ ಸಂಸ್ಕೃತಿನೇ ಇಲ್ಲ. ಅಲ್ಲ, ರಾಜಸ್ಥಾನದಲ್ಲಿ ನಿಮ್ಮದೇ ಪಕ್ಷದಲ್ಲಿ ಆಗಿದ್ದನ್ನು ಕೇಳ್ತಾ ಇದ್ದೀನಿ, ಮಧ್ಯಪ್ರದೇಶದಲ್ಲಿ ನಿಮ್ಮದೇ ಪಕ್ಷದಲ್ಲಿ ಆಗಿದ್ದನ್ನು ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ಕರ್ನಾಟಕ ಶಿಸ್ತಿನ ಪಕ್ಷ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಎಸ್ಪೆಷಲಿ ನೀವೇನು ಇವಾಗೇನು ನಿಮಗೆಲ್ಲ ಒಂದು ಏನಂತೀವಿ ಅದಕ್ಕೆ ವಸ್ತುವಾಗಿ ಈಗ ನಮ್ಮ ಡಿ ಕೆ ಸಾಹೇಬ್ರು ಏನು ಸಿಕ್ಬಿಟ್ಟಿದಾರಲ್ಲ, ಅವರಂತೂ ಪಕ್ಷದ ಶಿಸ್ತಿನ ಸಿಪಾಯಿ. ಅವರಂತೂ ಆ ವಿಷಯದಲ್ಲಿ ಎಂಟ್ರಿ ಇಲ್ಲ. ಹೈಕಮಾಂಡ್ ತೀರ್ಮಾನ ಬದ್ಧ. ವಸ್ತುವಾಗಿ ಸಿಕ್ಕಿದ್ದಾರೆ ಅಂದ್ರೆ ಏನ್ರಿ ಅರ್ಥ ಅದಂಗೆ? ಯಾಕೆಂದ್ರೆ ನಿಮಗೆ ಈಗ ಸದ್ಯಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅವರ ಮಾತು, ಹೇಳಿಕೆಗಳು ಸುದ್ದಿ ಆಗ್ತವೆ. ಅಲ್ಲ, ಸುದ್ದಿ ಆಗಲಿ, ಈಗ ಯಾವ್ದಾದ್ರು ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಬಂದರೆ ಸುದ್ದಿ ಆಗಲಿ, ಅಥವಾ ಒಳ್ಳೇದು ಕೆಲಸ ಮಾಡಿದ್ರೆ ಸುದ್ದಿ ಆಗಲಿ, ಈ ಮುಖ್ಯಮಂತ್ರಿ ವಿಷಯಕ್ಕೆ ಅವ್ರನ್ನೇ ತಂದು ನಾವು ನೀವು ಎಲ್ಲ ಸೇರಿ ಅವ್ರನ್ನೊಂದು ಮೆಟೀರಿಯಲ್ ಮಾಡಿಬಿಟ್ಟು ನ್ಯೂಸ್ ಅಂದರೆ ಚರ್ಚೆ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗಿದೆಯಾ? ಏನು ಚರ್ಚೆ ಆಗಬಾರ್ದು ನಾನು ಮುಖ್ಯಮಂತ್ರಿ ಆಗುವ ವಿಷಯ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗಿದೆಯಾ? ಅವ್ರು ಹೇಳ್ಬಿಟ್ಟಿದ್ದಾರೆ ಮುಂಚೆಯಿಂದನೂ, ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ವಿಷಯ ಚರ್ಚೆ ಯಾರು ಮಾಡಬೇಡ್ರಿ, ಇನ್ಕ್ಲೂಡ್ ನನಗೆ ಖುದ್ದಾಗಿ ಹೇಳಿದ್ದಾರೆ, ನಿಮಗೆ ಅವಶ್ಯಕತೆ ಇಲ್ಲ, ನೀವು ಅಭಿವೃದ್ಧಿ ಕಡೆ ಗಮನ ಕೊಡಿ. ಎನಿ ಟೈಮ್ ನಾವು ಯಾವಾಗ ಭೇಟಿ ಆದ್ರೂ ಕ್ಷೇತ್ರ ಗ್ರಾಂಟ್ ಎಷ್ಟು ತಗೊಂಡೋದೆ, ಯಾವ ಮಿನಿಸ್ಟ್ರು ಭೇಟಿ ಮಾಡಿದೆ, ಯಾವ ಮುಖ್ಯಮಂತ್ರಿಗಳ ಹತ್ರ ಯಾವಾಗ ಹೋಗಿದ್ದೆ, ಎಷ್ಟು ಗ್ರಾಂಟ್ ಸಿಕ್ತು, ಅದ್ರ ಕಡೆ ಗಮನ ಕೊಡೋ, ನಿಮ್ಮ ಮುಖ್ಯಮಂತ್ರಿ ವಿಷಯ ಮಾತಾಡ್ಬೇಡ ಅಂತ ಹೇಳಿ. ಅಲ್ಲ, ಅವರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ದಿಲ್ಲಿ ಅವರು MLA ಸ್ಟ್ರೆಂತನ್ನು ನೋಡೋದೇ ಇಲ್ಲ, ಶಾಸಕರ ಸ್ಟ್ರೆಂತ್ ಅದು ಗಣನೆಗೆ ಬರೋಲ್ಲ ಅಂತ ಹೇಳಿದರು. ಈಗ ನಿಮ್ಮ ಕಡೆ ನಾನು ಅಂದ್ಕೊಂಡಿದ್ದೆ ಶಿವಗಂಗಾ ಅವರು, ನೀವು ಇಲ್ಲ ಇಲ್ಲ ಅಂತ ಇದ್ರಿ, ಹೋದರೆ ಒಂದು 50 ಜನ ಆದರೂ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಒಂದು 10-15 ಜನ ಹೋಗ್ತಾ ಇದ್ದೀರಿ ಫಸ್ಟ್ ರೌಂಡಲ್ಲಿ. ಯಾರು ಹೋಗಿಲ್ಲ, ನನಗೆ ಮಾಹಿತಿ ಇಲ್ಲ. ನಾನ್ಯಾರು ಹೋಗಿದ್ರೆ ಹೌದು ಸರ್ ಹೋಗಿದ್ವಿ, ಕಡಿಮೆ ಜನ ಹೋದ್ವಿ, ಇಲ್ಲ ಜಾಸ್ತಿ ಜನ ಇನ್ನು ಬರ್ತಾರೆ, ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಮಾತಾಡ್ಬೋದಿತ್ತು. ಹೋಗಿರೋ ಮಾಹಿತಿನೂ ಇಲ್ಲ, ಹೋಗೋ ಪ್ರಮೇಯನೂ ಇಲ್ಲ. ಈಗ
ನಾಳೆ ಹೋಗಲಿರುವವರ ಮಾಹಿತಿಯೂ ಇಲ್ವಾ ನಿಮ್ಮ ಹತ್ರ? ಇಲ್ಲ ಮಾಹಿತಿ ಇಲ್ಲ. ತಾವು ಅಂದರೆ ನೀವು ಬನ್ನಿ ಬರಬೇಡಿ ಯಾರು ಏನೂ ಮಾತಾಡೇ ಇಲ್ಲ ನಿಮ್ಮ? ಯಾವ ಒಂದು ಕರೆ ಬಂದಿಲ್ಲ. ನೀವೇನೇ ಪ್ರಶ್ನೆ ಕೇಳಿ ಅವರು ಹೌದು ಹೌದು ಅಲ್ಲ ಅಲ್ಲ ಅಂತ ಅಲ್ಲ, ಇರೋದು ಹೇಳಕ್ಕೆ ಅಂತ ಅಲ್ಲಿ ಇರೋದು ಹೇಳ್ತಿಲ್ಲ ನೀವು ಅಂತ. ಇರೋದನ್ನೇ ಹೇಳ್ತಿಲ್ಲ ನೀವು. ನಿಮ್ಮ ನಗುವಿನಲ್ಲೇ ಅನಿಸ್ತಾ ಇದೆ ನೀವು ಏನೋ ಹೇಳಬೇಕು ಅಂತಿದ್ದೀರಿ, ಬಟ್ ಜನವರಿವರೆಗೆ ಅಂತ ನಿರ್ಧಾರ ಮಾಡಿ ಅವ್ರಿಗೂ ಕಾಯಿರಿ. ಅಲ್ಲ, ಶಾಸಕರಿಗೆ ನಂದೊಂದು ಸಿಂಪಲ್ ಪ್ರಶ್ನೆ ಅಷ್ಟೇ. ಅವ್ರು ಆಗ್ಲಿಂದ ಏನಾದ್ರು ಮಾಧ್ಯಮಗಳು ಇದು ಮಾಡಿದ್ರು ನಾವು ಒಂದು ಹೊಸ್ತಾ ಬಿಡ್ತೀವಿ ಅಂತ ಹೇಳ್ತೀರಲ್ಲ, ಇದೇ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಗೊತ್ತು ಡಿಬೇಟಿಗೆ ಬರೋದಿಲ್ಲ, ಉಳಿದವ್ರ ಜೊತೆ ವಾದ ಮಾಡೋದಿಲ್ಲ ಅಂತ ಹೇಳಿದ್ರು. ಅಲ್ಲ, ವಾದ ಅಲ್ಲ, ಪ್ರಶ್ನೆ ಕೇಳ್ತೀನಿ ಅಷ್ಟೇ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಗೊತ್ತಿರಂಗೆ 4 ತಿಂಗಳ ಮುಂಚೆ ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವರೇ ಮಾತಾಡಿದ್ರು ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರು. ಆಯ್ತಲ್ಲ, ಸೊ ಅಲ್ಲಿಂದನೇ ಇನ್ಫ್ಯಾಕ್ಟ್ ಅದು ನೆಕ್ಸ್ಟ್ ಲೆವೆಲ್ ಚರ್ಚೆ ಹೋಗಿದ್ದದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಏನೇ ಅಗ್ರಿಮೆಂಟು ಒಪ್ಪಂದಗಳಾಗಿದ್ದರೆ ಅದು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹೈಕಮಾಂಡ್ಗೆ ಗೊತ್ತು, ನನಗೆ ಗೊತ್ತಿಲ್ಲ. ಶಾಸಕರಿಗೆ ಯಾವ ಶಾಸಕರಿಗೂ ಗೊತ್ತಿಲ್ಲ. ಆಯ್ತು ರೀ, ನಿಮ್ಮ ಕ್ಷೇತ್ರದ ಹಿತದೃಷ್ಟಿಯಿಂದ ಹೇಳಿ, ರಾಜ್ಯದ ಹಿತದೃಷ್ಟಿಯಿಂದ ಹೇಳಿ ಹೇಳಿ ಸರ್. ಯಾರು ಮುಖ್ಯಮಂತ್ರಿ ಆಗಿರಬೇಕು? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರಬೇಕು. ಟೆಸ್ಟ್ ಮ್ಯಾಚ್. ಅನೇಕ ಬಾರಿ ಸ್ಟುಡಿಯೋಗಳಿಗೆ ಬಂದಾಗ ಪತ್ರಕರ್ತರ ಎದುರು ಕೂತಾಗ ಐ ಅಪ್ರಿಷಿಯೇಟ್ ಹಿಮ್ ಒಂದು ವಿಷಯದಲ್ಲಿ. ಅನೇಕ ಬಾರಿ ಇದ್ದಾಗ ಕ್ಯಾಮ್ರಾಗಳ ಕಂಡ ತಕ್ಷಣ ಮೈ ಮರೆತು ಹೇಳಿಕೆ ಕೊಡೋರು ಜಾಸ್ತಿ. ಶಿವಗಂಗಾ ಅವರು ಮೊದಲು 1 ವರ್ಷ ಹಂಗೆ ಕೊಡ್ತಿದ್ರು ಅಂತ ನನಗೆ ಅನಿಸ್ತಿತ್ತು. ಬಟ್ ಏನು ಹೇಳಿಕೆ ಕೊಡ್ತಾ ಇದ್ದ ದಿನಗಳಿಗೂ ಈಗಿಂದಕ್ಕೆ ಏನು ವ್ಯತ್ಯಾಸ? ಮಧ್ಯದಲ್ಲಿ ಏನೋ ಒಂದು ಆಗಿರ್ಬೇಕಲ್ಲ ಈ ಕಠೋರ ನಿರ್ಧಾರಕ್ಕೆ ಬರೋದಕ್ಕೆ. ಜನವರಿ ತನಕ ನಾನು ಮಾತಾಡೋದಿಲ್ಲ. ಅವಾಗ 42 ಇಯರ್ಸ್ ಇದ್ದೆ, ಈಗ 44ಗೆ ಬಂದಿದ್ದೀನಿ. ನಾನು 42 43ಗೆ ಬಂದಿದ್ದೀವಪ್ಪ, ಅಂತ ಪರಿ ಏನು ವ್ಯತ್ಯಾಸ ಆಗಿಲ್ಲ ನಮಗೆ. ಎಸ್, ಧನ್ಯವಾದ ಶಿವಗಂಗಾ ಬಸವರಾಜ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟುಡಿಯೋದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.